Dear friends, welcome to today's presentation on capital gains. Before proceeding further, let us remember once again what we have studied so far under this head capital gains. We have studied what is taxable under the head capital gains, what are capital assets, what are not capital assets, okay, what are the types of capital assets, and what are the types of capital gains. In today's class, let us discuss the computation of capital gains. First, let us study the computation of short-term capital gain. You know that the capital gain arising from the transfer of short-term capital assets is called as short-term capital gain. What is a short-term capital asset? I hope you understood the meaning of short-term capital asset, right? Then ಮಾಡ್ಕೊಳ್ಳಿ, right? 12 months, 24 months, 36 months, less than or equal to ಇದ್ರೆ different types of assets ನಲ್ಲಿ ಆಗ ಅದನ್ನು short-term capital asset ಅಂತ ಹೇಳಿ ಕರಿತೀವಿ. So the gain arising from the transfer or sale of short-term capital assets is called as short-term capital gain. Okay. How we compute the short-term capital gain? It's very simple. Okay. ಈಗ ಯಾವುದಾದ್ರೂ ಒಂದು ವಸ್ತುವನ್ನ ಮಾರಾಟ ಮಾಡಿದ್ರಿಂದ ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದನ್ನ ನೀವು ಹೇಗೆ ಕಂಡುಹಿಡಿತೀರಾ? ಉದಾಹರಣೆಗೆ ನಿಮ್ಮದೇ ಒಂದು ಅಂಗಡಿ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಒಂದು ವಸ್ತುವನ್ನ ನೀವು 1,000 ರೂಪಾಯಿಗೆ ಮಾರಾಟ ಮಾಡಿದ್ರಿ, ಅದನ್ನ ನೀವು 800 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ. 800 ರೂಪಾಯಿಗೆ ಖರೀದಿ ಮಾಡಿದಂತಹ ವಸ್ತುವನ್ನ 1,000 ರೂಪಾಯಿಗೆ ನೀವು ಮಾರಾಟ ಮಾಡಿದ್ರಿ ಅಂತ ಹೇಳಾದ್ರೆ ಲಾಭ ಎಷ್ಟಾಯ್ತು? 200 ರೂಪಾಯಿ ಅಲ್ವಾ? ಹೇಗೆ ಕಂಡುಹಿಡಿದ್ರಿ? ಸೆಲ್ಲಿಂಗ್ ಪ್ರೈಸ್ ನಲ್ಲಿ ಪರ್ಚೇಸ್ ಪ್ರೈಸ್ ಅನ್ನ ಡಿಡಕ್ಟ್ ಮಾಡಿದ್ರಿ, ದ ರಿಮೈನಿಂಗ್ ಇಸ್ ದ ಪ್ರಾಫಿಟ್ ಅಂತ ಹೇಳಿ ತಗೊಂಡ್ರಿ, ರೈಟ್? ಅದೇ ರೀತಿಯಲ್ಲೇ ನೀವು ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಕಂಡುಹಿಡಿಯಬೇಕಾಗುತ್ತೆ, ರೈಟ್? ಹೇಗೆ ಅನ್ನೋದನ್ನ ನೋಡ್ಕೊಳ್ಳಿ. ಫಸ್ಟ್ ನಾವು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅನ್ನ ತಗೊಳ್ತೀವಿ. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಮೀನ್ಸ್ ಸೇಲ್ ಪ್ರಾಸೀಡ್ಸ್ ಆರ್ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಅಸೆಟ್. ಫ್ರಮ್ ದಿಸ್ we deduct the expenses on transfer, that is selling expenses. The balance is the net consideration. Net consideration ಅಂದ್ರೆ ಆಸ್ತಿಯನ್ನ ಮಾರಾಟ ಮಾಡಿದ್ರಿಂದ ಅಸೆಸಿಯ ಕೈಗೆ ನಿಕ್ಕಿಯಾಗಿ ಸಿಕ್ಕಿದಂತಹ ಹಣ. ಅಂದ್ರೆ ಈಗ ಉದಾಹರಣೆಗೆ ನೋಡಿ, ಒಂದು ಅಸೆಟ್ ಅನ್ನ 1 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದಾನೆ ಅಂತ ಇಟ್ಕೊಂಡಿರಿ. 10,000 ರೂಪಾಯಿ ಮಾರಾಟ ಮಾಡೋದಕ್ಕೆ ಖರ್ಚಾಗಿದೆ ಅಂತ ಹೇಳಿದ್ರೆ ಅಸೆಸಿಯ ಕೈಗೆ ಸಿಗುವಂತಹ ಹಣ ಎಷ್ಟು? 90,000. ಈ 90,000 ರೂಪಾಯಿನ ನಾವು ಏನಂತ ಹೇಳಿ ಕರಿತೀವಿ? ನೆಟ್ ಕನ್ಸಿಡರೇಷನ್ ಅಂತ ಹೇಳಿ ಕರಿತೀವಿ. ಈ ನೆಟ್ ಕನ್ಸಿಡರೇಷನ್ ಅಲ್ಲಿ ನಾವು ಮತ್ತೆ 2 ಐಟಮ್ಗಳನ್ನ ಡಿಡಕ್ಟ್ ಮಾಡಬೇಕು. ಒಂದನೇದು ಕಾಸ್ಟ್ ಆಫ್ ಎಕ್ವಿಸಿಷನ್. ಕಾಸ್ಟ್ ಆಫ್ ಎಕ್ವಿಸಿಷನ್ ಸಿಂಪ್ಲಿ ಮೀನ್ಸ್ ಪರ್ಚೇಸ್ ಪ್ರೈಸ್. So purchase price of the asset. And number 2 is cost of improvement. ಅಂದ್ರೆ ಈ ಆಸ್ತಿಯನ್ನ ಖರೀದಿ ಮಾಡಿದ ನಂತರ ಅವುಗಳಿಗೆ ಏನಾದರೂ ಇಂಪ್ರೂವ್ಮೆಂಟ್ಗಳನ್ನ ಮಾಡಿದ್ರೆ ಅದಕ್ಕೆ ಬಿದ್ದಂತಹ ವೆಚ್ಚ. ಇವೆರಡನ್ನ ಕಳಿತೀವಿ. ಇದೆರಡನ್ನ ಕಳೆದ ನಂತರ ಉಳಿಯುವಂಥದ್ದು ಏನಿದೆಯಲ್ಲ, ಇದು ಏನಾಗುತ್ತೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಓಕೆ, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ. First, we have to take the selling price of the asset. From the selling price, we have to deduct selling expenses. The remaining is the net consideration.
From the net consideration, we deduct cost of acquisition or purchase price and cost of improvement made to the asset after it was purchased. The remaining amount will be the short-term capital gain. Okay. Then, how do we compute long-term capital gain? Same process, same thing. Only difference is ಕಾಸ್ಟ್ ಆಫ್ ಎಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಿದೆ ಇದನ್ನ ನಾವು ಇಂಡೆಕ್ಸ್ ಮಾಡಬೇಕು. ಸೊ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆರ್ ಸೆಲ್ಲಿಂಗ್ ಪ್ರೈಸ್ ರಿಮೈನ್ಸ್ ದ ಸೇಮ್. ಫ್ರಮ್ ದ ಸೆಲ್ಲಿಂಗ್ ಪ್ರೈಸ್ ವಿ ಡಿಡಕ್ಟ್ ದಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. The balance is the net consideration. From the net consideration ನೋಡಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದ್ರೆ ಡೈರೆಕ್ಟ್ ಆಗಿ ನಾವು ಕಾಸ್ಟ್ ಆಫ್ ಎಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಲೆಸ್ ಮಾಡ್ತೀವಿ. ಆದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದ್ರೆ ಇವುಗಳನ್ನ ನಾವು ಇಂಡೆಕ್ಸೇಷನ್ ಮಾಡಬೇಕು. ಅಂದ್ರೆ ಈಗ ಉದಾಹರಣೆಗೆ ನೀವು 2000ನೇ ಇಸ್ವಿಯಲ್ಲಿ ಒಂದು ಅಸೆಟ್ ಅನ್ನ, ಒಂದು ಬಿಲ್ಡಿಂಗ್ ಅನ್ನ 50,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರಿ ಅಂತ ಇಟ್ಕೊಂಡಿ. ಈಗ ಅದೇ ಬಿಲ್ಡಿಂಗ್, ಅದೇ ತರದ ಬಿಲ್ಡಿಂಗು ಅಥವಾ ಅದೇ ಬಿಲ್ಡಿಂಗು 50,000 ರೂಪಾಯಿ ನಿಮಗೆ ಸಿಗ್ತದೆಯಾ? ಖಂಡಿತವಾಗಿಯೂ ಇಲ್ಲ. ಆಗ 50,000 ರೂಪಾಯಿ ಕೊಟ್ಟು ನೀವೇನು ಖರೀದಿ ಮಾಡಿದ್ರಿ ಅದೇ ಬಿಲ್ಡಿಂಗಿನ ಬೆಲೆ ಇವತ್ತು 5 ಲಕ್ಷ ಆಗಿರ್ಬೋದು. ಯಾಕೆ ಹೀಗಾಗತ್ತೆ? ಬಿಕಾಸ್ ಆಫ್ ಫಾಲ್ ಇನ್ ದ ವ್ಯಾಲ್ಯೂ ಆಫ್ ಮನಿ ಡ್ಯೂ ಟು ಇನ್ಫ್ಲೇಷನ್. ನೀವು ಇದನ್ನ ಎಕನಾಮಿಕ್ಸ್ ನಲ್ಲಿ ಇನ್ಫ್ಲೇಷನ್ ಅನ್ನ ಸ್ಟಡಿ ಮಾಡಿದ್ದೀರಿ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋದಾಗೆ ಮನಿ ವ್ಯಾಲ್ಯೂ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ನೀವು 50,000 ರೂಪಾಯಿ ಕೊಟ್ಟು 2000ನೇ ಇಸ್ವಿಯಲ್ಲಿ ಖರೀದಿ ಮಾಡಿದ್ದೀರಿ ಅಂತ ಹೇಳಿದ್ರೆ, ಈಗ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಕಂಡುಹಿಡಿಬೇಕಿದ್ರೆ ಆ 50,000 ರೂಪಾಯಿಯ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ಕನ್ಸಿಡರ್ ಮಾಡಬೇಕು. ಅದನ್ನ ಹೇಗೆ ಕನ್ಸಿಡರ್ ಮಾಡ್ತೀವಿ? ಬೈ ಲುಕಿಂಗ್ ಅಟ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್. ಸೊ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅನ್ನ ಪ್ರತಿ ವರ್ಷ ಸೆಂಟ್ರಲ್ ಗವರ್ಮೆಂಟ್ ಬಿಡುಗಡೆ ಮಾಡುತ್ತೆ. ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಈ ಕಾಸ್ಟ್ ಆಫ್ ಎಕ್ವಿಸಿಷನ್ ಅನ್ನ ಇಂಡೆಕ್ಸೇಷನ್ ಮಾಡಬೇಕಾಗತ್ತೆ. ಸಿಮಿಲರ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಕೂಡ. ಹಾಗಾಗಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಹಾಗೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಕಂಡುಹಿಡಿಬೇಕಿದ್ರೆ ಇರುವಂತಹ ಮುಖ್ಯ ವ್ಯತ್ಯಾಸ ಅಂತಂದ್ರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಲ್ಲಿ ನಾವು ಡೈರೆಕ್ಟ್ ಆಗಿ ಕಾಸ್ಟ್ ಆಫ್ ಎಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಲೆಸ್ ಮಾಡ್ತೀವಿ. ಅದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅನ್ನ ಕಂಡುಹಿಡಿಬೇಕಿದ್ರೆ ಇವೆರಡನ್ನು ಕೂಡ ನಾವು ಇಂಡೆಕ್ಸೇಷನ್ ಮಾಡ್ತೀವಿ. ಯಾವ ಆಧಾರದ ಮೇಲೆ? ಆನ್ ದಿ ಬೇಸಿಸ್ ಆಫ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್. 2001-2ರಿಂದ 2020-21ರವರೆಗೆ ಪ್ರತಿ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಏನಿದೆ ಇದನ್ನ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿದೆ. ಆ ಟೇಬಲ್ ಇದೆ ಬುಕ್ ನಲ್ಲಿ, ಒಮ್ಮೆ ನೋಡ್ಕೊಳ್ಳಿ. ನೀವು ಈ ಟೇಬಲ್ ಅನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ಅವಶ್ಯಕತೆ ಏನೂ ಇಲ್ಲ. ಪ್ರಾಬ್ಲಮ್ ನಲ್ಲಿ ನಿಮ್ಗೆ ಈ CII ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಿಗರ್ಸ್ ಗಳನ್ನ ಕೊಟ್ಟಿರ್ತಾರೆ, ಅದನ್ನ ನೋಡಿಕೊಂಡು ಮಾಡಿದ್ರೆ ಸಾಕು. ಓಕೆ. ಸೊ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಕೆಲವೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗಳಿಗೆ ಸೆಕ್ಷನ್ 54 ನಲ್ಲಿ ಎಕ್ಸಂಪ್ಷನ್ಸ್ ಗಳಿದೆ. ಸೆಕ್ಷನ್ 54 to 54H ವರೆಗೆ ಇದೆ. ABCDEFGH ಅಲ್ಲಿ ಮತ್ತೆ ಕೆಲವೊಂದು ಸಬ್ ಸೆಕ್ಷನ್ ಇದೆ, GA EC ಈ ತರ ಬರ್ತದೆ. ಅದನ್ನ ಮುಂದೆ ನೋಡೋಣ ನಾವು. ಇನಿಷಿಯಲ್ ಸ್ಟೇಜ್ ನಲ್ಲಿ ನೀವು ಇಷ್ಟನ್ನ ನೆನಪಿನಲ್ಲಿ ಇಟ್ಕೊಂಡಿರಿ. ರೈಟ್? ಅರ್ಥ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ರೈಟ್? ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಕ್ಯಾಪಿಟಲ್ ಗೇನ್ಸ್ ಅನ್ನ ಕಂಡುಹಿಡಿಬೇಕಿದ್ರೆ ಸೆಲ್ಲಿಂಗ್ ಪ್ರೈಸ್ ನಿಂದ ನಾವು 3ಅನ್ನ ಡಿಡಕ್ಟ್ ಮಾಡಬೇಕು. ಒಂದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಎರಡನೇದು ಕಾಸ್ಟ್ ಆಫ್ ಎಕ್ವಿಸಿಷನ್ ಹಾಗೂ ಮೂರನೇದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಲ್ಲಿ ಇನ್ನೊಂದನ್ನ ನೆನಪಲ್ಲಿ ಇಟ್ಕೊಂಡಿರಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳಿ ತಗೊಂಡಾಗ ಇಂಪ್ರೂವ್ಮೆಂಟ್ಸ್ ಮೇಡ್ ಆಫ್ಟರ್ 1/4/2001 ಏನಿದೆಯಲ್ಲ ಅದನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಅದಕ್ಕಿಂತ ಹಿಂದಿನ ಏನಾದ್ರು ಇದ್ರೆ ಅದನ್ನ ಕನ್ಸಿಡರ್ ಮಾಡಬಾರ್ದು. ಓಕೆ. ಸೊ ಈ 3ಅನ್ನ ನಾವು ಡಿಡಕ್ಟ್ ಮಾಡಬೇಕು.
the remaining is the capital gain. Right? Short term capital gain ಆಗಿದ್ರೆ ಕಾಸ್ಟ್ ಆಫ್ ಎಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಡೈರೆಕ್ಟ್ ಆಗಿ ಲೆಸ್ ಮಾಡಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಆಗಿದ್ರೆ ಈ ಎರಡೂ ಫಿಗರ್ ಅನ್ನು ನಾವು ಇಂಡೆಕ್ಸೇಷನ್ ಮಾಡಬೇಕು. ಈಗ ಇಂಡೆಕ್ಸೇಷನ್ ಅನ್ನ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್. ಫಸ್ಟ್ ನಾವು ಕಾಸ್ಟ್ ಆಫ್ ಎಕ್ವಿಸಿಷನ್ ಅಥವಾ ಪರ್ಚೇಸ್ ಪ್ರೈಸ್ ಅನ್ನ ತಗೊಳ್ಬೇಕು. ಸೊ ಕಾಸ್ಟ್ ಆಫ್ ಎಕ್ವಿಸಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಸೇಲ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಆಫ್ ಅಕ್ವಿಸಿಷನ್ ಆರ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ 2001-2 whichever is later. ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಎಕ್ವಿಸಿಷನ್ ಏನಾಗುತ್ತೆ ನೋಡಿ. ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಏನಿದೆ 2001-2 ನಿಂದ ನಮಗೆ ಸಿಗುತ್ತೆ, ಅದಕ್ಕೂ ಹಿಂದಿನ ಸಿಕ್ಕಲ್ಲ. ಫಾರ್ ಎಕ್ಸಾಂಪಲ್, ಇಫ್ ದ ಅಸೆಟ್ ಈಸ್ ಪರ್ಚೇಸ್ಡ್ ಇನ್ ದ ಇಯರ್ 98-99, ಆಗ 98-99 CI ಇಯರ್ ಆಫ್ ಅಕ್ವಿಸಿಷನ್ CI ನಮಗೆ ಸಿಕ್ಕಲ್ಲ. ನಮಗೆ ಸಿಕ್ಕೋದು ಯಾವುದು 2001-2. ಹಾಗಾಗಿ 2001-2 ಗಿಂತ ಮುಂಚೆ ಪರ್ಚೇಸ್ ಮಾಡಿದಂತಹ ಅಸೆಟ್ಸ್ ಗಳಾಗಿದ್ರೆ ಆಗ ನಾವ್ ಏನ್ ಮಾಡಬೇಕು, 2001-2 ನ ಇಂಡೆಕ್ಸ್ CI ಅನ್ನ ಪರಿಗಣಿಸಬೇಕು. ಓಕೆ, ಹಾಗೇನೆ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಆಫ್ ಸೇಲ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಆಫ್ ಇಂಪ್ರೂವ್ಮೆಂಟ್. ಯಾವ ವರ್ಷ ಇಂಪ್ರೂವ್ಮೆಂಟ್ ಆಗಿದೆಯೋ ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್. ಓಕೆ, ಸೊ ಈ ಫಾರ್ಮುಲಾವನ್ನ ಯೂಸ್ ಮಾಡಿ ಯಾವಾಗ ಇದನ್ನ ಯೂಸ್ ಮಾಡೋದಕ್ಕೆ ಬರ್ತದೆ ನಮಗೆ, ಓನ್ಲಿ ವೈಲ್ ಅಸರ್ಟೈನಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ನಲ್ಲಿ ಇದು ಇಂಡೆಕ್ಸೇಷನ್ ಇಲ್ಲ. ಕ್ಲಿಯರ್? ಓಕೆ, ಸೊ ಇನ್ನೊಂದು ಗಮನಿಸಬೇಕಾದಂತ ಅಂಶ ಅಂತಂದ್ರೆ, ಇನ್ ದಿ ಕೇಸ್ ಆಫ್ ಫಾಲೋಯಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಬೆನಿಫಿಟ್ ಆಫ್ ಇಂಡೆಕ್ಸೇಷನ್ ಈಸ್ ನಾಟ್ ಅವೈಲಬಲ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಈ ಕೆಳಗಿನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಗೆ ಇಂಡೆಕ್ಸೇಷನ್ ಬೆನಿಫಿಟ್ ಸಿಕ್ಕೋದಿಲ್ಲ. ಅಂದ್ರೆ ಇವುಗಳ ಮೇಲಿನ ಕ್ಯಾಪಿಟಲ್ ಗೇನ್ ಅನ್ನ ನೀವು ಕಂಡುಹಿಡಿಬೇಕಿದ್ರೆ ಇಂಡೆಕ್ಸೇಷನ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಇಂಡೆಕ್ಸೇಷನ್ ಈಸ್ ನಾಟ್ ಅಲೋಡ್ ಇನ್ ದಿ ಕೇಸ್ ಆಫ್ ದೀಸ್ ಅಸೆಟ್ಸ್. ಯಾವ್ದ ಅಸೆಟ್ಸ್ಗಳು? ನಂಬರ್ 1, ಬಾಂಡ್ಸ್ ಆರ್ ಡಿಬೆಂಚರ್ಸ್, excluding capital indexed bonds issued by the government. Number 2 is depreciable assets, the assets which are eligible for depreciation under the Income Tax Act. ಅದನ್ನು ನಾವು ಸ್ಟಡಿ ಮಾಡಿದೀವಿ. ಹಾಗೂ LTCG ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ಸೆಕ್ಷನ್ 112A. ಅದರ ಬಗ್ಗೆ ಹೆಚ್ಚಿನ ಡಿಸ್ಕಷನ್ ಈಗ ನಮಗೆ ಬೇಕಾಗಿಲ್ಲ. ಇವೆರಡನ್ನ ನೆನಪಿಟ್ಕೊಂಡಿರಿ. ರೈಟ್, ಬಾಂಡ್ಸ್ ಆರ್ ಡಿಬೆಂಚರ್ಸ್ ಹಾಗೂ ಡಿಪ್ರಿಷಿಯಬಲ್ ಅಸೆಟ್ಸ್ ಆಗಿದ್ರೆ ಅವುಗಳಿಗೆ ಇಂಡೆಕ್ಸೇಷನ್ ಬೆನಿಫಿಟ್ ಸಿಕ್ಕೋದಿಲ್ಲ. ಸೊ ಇದಿಷ್ಟನ್ನ ದಯಮಾಡಿ ನಿಮ್ಮ ನೋಟ್ಬುಕ್ ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳಿ. ಮುಂದಿನ ಕ್ಲಾಸ್ನಿಂದ ನಾವು ಈ ಕ್ಯಾಪಿಟಲ್ ಗೇನ್ಸ್ ಕಂಪ್ಯೂಟೇಷನ್ ಮಾಡೋದ್ರ ಬಗ್ಗೆ ಪ್ರಾಬ್ಲಮ್ಸ್ ಗಳನ್ನ ನೋಡ್ತಾ ಬರ್ತೀವಿ. ರೈಟ್, ಒಂದೆರಡು ಪ್ರಾಬ್ಲಮ್ಸ್ ಆದ ನಂತರ ನಾನು ಈಗಾಗಲೇ ಹೇಳಿದ್ನಲ್ಲ, ಲಾಂಗ್ ಟರ್ಮ್ ಕೆಲವೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ಸೆಕ್ಷನ್ 54 ನಲ್ಲಿ ಎಕ್ಸೆಂಪ್ಷನ್ ಸಿಗುತ್ತೆ ಅಂತ ಹೇಳಿ ಯಾವ್ಯಾವ ಎಕ್ಸೆಂಪ್ಷನ್ ಸಿಗುತ್ತೆ ಅನ್ನೋದನ್ನ ಆಮೇಲೆ ಸ್ಟಡಿ ಮಾಡೋದು. ಸೊ ಇದಿಷ್ಟನ್ನ ಮಾಡ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ಈ ಪ್ರೆಸೆಂಟೇಷನ್ ಅನ್ನ ಮುಗಿಸ್ತಾ ಇದ್ದೇನೆ. ಓಕೆ, ಬಾಯ್.